ನನ್ನ ಫ್ರೆಂಡ್ದು ಬರ್ತಡೇ, ಹುಟ್ಟಿದ ತಪ್ಪಿಗಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ ಬ್ರದರ್. ದೇವಸ್ಥಾನಕ್ಕೆ ಹೋಗಿ ಬಂದೆ ಇವತ್ತು ಬೆಳಿಗ್ಗೆ. ಮತ್ತೆ ಪಾರ್ಟಿ ನನ್ನ ಕೇಳಿದ್ರೆ ಪಾರ್ಟಿ ಎಲ್ಲ ಬೇಡ, ಸುಮ್ಮನೆ ಯಾಕೆ ಕಾಸು ಖರ್ಚು ಮಾಡ್ತೀಯಾ ಅಂತ. ನೀನು ನಾಳೆ ಬಂದು ಪಾರ್ಟಿ ಕೊಡ್ಸಿದ್ರು ನಾನು ಕೊಡ್ಸಲ್ಲ. ನಾನು ಎಲ್ಲಿ ಕೇಳಿದ್ದೀನಿ ಹೇಳು? ನಾನು ಯಾವತ್ತಾರು ಕೇಳಿದ್ದೀನಿ ನಾನು ಪಾರ್ಟಿನ? ಈಗ ಸಿಕ್ತಿದ್ದಂಗೆ ಅಂದಲ್ಲ ಪಾರ್ಟಿಯಲ್ಲಿ ಅಂತ. ಅದು ಅವಾಗ ಸುಮ್ಮನೆ ಕ್ಯಾಶುವಲ್ ಆಗಿ ಕೇಳ್ತೀರಪ್ಪ ಹಂಗಂತ. ನಮ್ತಾವ್ ಕ್ಯಾಶುವಲ್ ಎಲ್ಲ ಇಲ್ಲ. ಸುಮ್ಮನೆ ದುಡ್ಡು ಈಗ ಹೋದ್ರೆ ನೋಡಪ್ಪ, ಈಗ ದುಡ್ಡು ಅಂತಂದ್ರೆ ನೀನು ಬರ್ತವೆ ಈಗ ಪಾಪ ಸೆನ್ಸರ್ ಆಗೋಯ್ತವೆ, ಹೇಳಕ್ಕಾಗಲ್ಲ. ಈಗ ಕೇಳಿಸ್ತಾನೆ. ಈಗ ಆಯ್ತು ಕೇಳಿಸ್ಕೊಳಪ್ಪ. ಈಗ ಏನಕ್ಕೆ ಅಂತ ಹೇಳ್ತೀನಿ ಕೇಳಿಸ್ಕೊ. ನೀನು ಒಬ್ಬ ಮನುಷ್ಯನ ಯಾವ್ದ್ರಲ್ಲೂ ತೃಪ್ತಿ ಪಡ್ಸೋಕ್ಕಾಗಲ್ಲ ಎಕ್ಸೆಪ್ಟ್ ಒಂದು ವಿಚಾರ, ಅದು ಊಟ. ಆಯ್ತಾ? ಹೊಟ್ಟೆ ತುಂಬ ಊಟ ಮಾಡ್ಬೋದು, ಊಟ ಮಾಡಿದ್ಮೇಲೆ ತಿನ್ನಕ್ಕೆ ಆಗದೆ ಇರೋಷ್ಟು ಅಯ್ಯೋ ಸಾಕಪ್ಪ ಅಂತ ಲೈಕ್ ಅಂತಾರೆ. ಅದು ಬಿಟ್ಟು ಬೇರೆ ನೀನು ಏನೇ ಕೊಡೋ, ಬಟ್ಟೆ ಕೊಡ್ಸು, ದುಡ್ಡು ಕೊಡು, ಏನೇ ಮಾಡು. ಅಚ್ಚಾ ಹಮ್ಕೋ ಸಿಖಾ ರಿಯಾ ಹೈ. ಅಚ್ಚಾ ಏನಾದ್ರು ಕೊಟ್ಟು ಆಯ್ತಾ? ಹ್ಯಾಸ್ ಮೈ ಡ್ರೈವರ್ ಟು ಸೇವ್ ಲೈಫ್ ನಾಟ್ ಟು ರೇಸ್ ಅಂತೆ. ಆಂಬ್ಯುಲೆನ್ಸ್ ಹಿಂದೆನೋ ಹಂಗಿದೆ. ಯಾವ ಗುಜರಾತ್ ಗಾಡಿ ಅಲ್ಲಿಂದ ಬಂದಿದ್ದೇನೋ. ಹೆಲ್ತ್ ಈಸ್ ಲೈಕ್ ಮನಿ ವೆನ್ ಎವರ್ ವಿ ನೆವರ್ ಹ್ಯಾವ್ ಎ ಟ್ರೂ ಐಡಿಯಾ ಆಫ್ ಇಟ್. ಈ ಕ್ಯಾಮ್ರಾದಲ್ಲಿ ಕಾಣಿಸಲ್ಲ ಅನ್ಸುತ್ತೆ ಕರೆಕ್ಟಾಗಿ. ಕ್ಯಾಮ್ರಾದಲ್ಲಿ ಕಾಣಿಸಲ್ಲ ಅಂತಲ್ಲ, ಒಂದು ಶೀಲ್ಡ್ ಮೇಲೆ ಸಿಕ್ಕಾಬಿಟ್ಟೆ ಧೂಳು ಪಕ್ಷಿ ಗಲೀಜು ಮಾಡಿದ್ದೆ, ಹಂಗಾಗಿ ಕಾಣ್ತಾ ಇಲ್ಲ. ಮರದ ಕೆಳಗಡೆ ನಿಲ್ಲಿಸ್ತೀವಿ, ಏನು ಮಾಡ್ತೀಯ? ನಾವು ನನ್ನ ಗಾಡಿ ನಿಲ್ಸಿದ್ದೀನಿ, ಸೇಫ್ ಆಗಿರುತ್ತಲ್ವಾ? ಮಂಜ ಗಾಡಿ ಕರೆಕ್ಟಾಗಿ ಪಾರ್ಕ್ ಆಗಿದೆ ನೋಡ್ಕೊಂಬಾರೋ. ಎಲ್ಲ ಸರಿ ನಾನೇ ಯಾಕೆ ಹೋಗ್ಬೇಕು? ಅದೇ ಗಾಡಿ ಕರೆಕ್ಟಾಗಿ ಪಾರ್ಕ್ ಆಗಿದೆ ನೋಡೋಕ್ಕೆ. ನೀನು ಏನು ತೋರಿಸ್ತಾ ಇದೀನ? ನನ್ನ ಮುಖ ತೋರಿಸ್ತಾ ಇದೀಯಾ, ಮುಂದೆ ತೋರಿಸ್ತಾ ಇದೀಯಾ, ಏನು ಕತೆ ಮಾಡ್ದ? ಈಗ ರಾಜು ಜೇಮ್ಸ್ ಬಾಂಡ್ ಅಂತ ಮಾಡ್ತಾರೆ. ಚೆನ್ನಾಗಿರುತ್ತೆ ಅನ್ಸುತ್ತೆ. ರಾಜು ನೆಕ್ಸ್ಟು ರಾಜು ಮನೆಗೆ ಬರಪ್ಪ ಅಂತ ಸಿನಿಮಾ ಇರ್ತೇನೆ. ಒಳ್ಳೆ ಮಾರ್ವೆಲ್ ಸಿನಿಮಾಟಿಕ್ ಯೂನಿವರ್ಸ್ ಆದಂಗೆ ಆಯ್ತು ಅಂತಿದೆ. ಸಿನಿಮಾದಲ್ಲಿ ಒಂದಕ್ಕೊಂದು ಲಿಂಕ್ ಇಲ್ಲ, ಹೆಸರು ಮಾತ್ರ ಒಂದೇ. ಬೆಟ್ಟ ಒಂದ್ರಲ್ಲಿರೋ ಮೂವೀಸ್ ಎಲ್ಲ ಕಾಮಿಡಿಯಾಗಿ ಚೆನ್ನಾಗಿರುತ್ತೆ ಕಣ. ಹೌದು, ನಾನು ಥಿಯೇಟ್ರಿಗೆ ಹೋದ್ನು. ಕನ್ನಡ ಸಿನಿಮಾನ ಬೆಳೆಸ್ಬೇಕು, ನಮ್ಮ ಜವಾಬ್ದಾರಿ. ರೀಸೆಂಟಾಗಿ ಯಾವ ಮೂವಿ ನೋಡಿದೆ ಕನ್ನಡದಲ್ಲಿ? ಮ್ಯಾಕ್ಸ್. ಸೂಪರ್. ಶಾರ್ಟ್ ಮೂವಿಗಳು ಚೆನ್ನಾಗಿ ಮಾಡ್ತಾರೆ ಕಣ ಯೂಟ್ಯೂಬಲ್ಲಿ. ಇವ್ರು ಬೇರೆ ಕಮ್ಮಿ ಐತೆ, ಇವ್ರು ಬೇರೆ ಬಿಡ್ತಾ ಇಲ್ಲ ದಾರಿ. ಏನಪ್ಪ ಇವರು ನಡೆಯೋಕ್ಕಾವು ಇನ್ನೂ ಬಿದ್ದಿಲ್ಲ ಸಿಗ್ನಲ್ಲು. ಅಲ್ಲ, ಫ್ಯೂಲ್ ಏನಾದ್ರು ಖಾಲಿ ಆಗೋದ್ರೆ ಟೂ ವೀಲರ್ ಆಗಿದ್ರೆ ತಳ್ಬೋದು. ಕಾರ್ ಕಣೋ ಪೆಟ್ರೋಲ್ ಬಂಕ್ ಹೋಗೋಷ್ಟೊಂದು ಇದೆ, ಅಷ್ಟಿದ್ರೆ ಸಾಕು. ಇದೆ. ಇಲ್ಲಾಂದರೆ ಇಲ್ಲೇ ಡೌನು ಸುಮ್ಮನಳ್ಳಿ ಕರ್ಕೊಂಡು ಹೋಗಿ ಬಿಟ್ಬಿಡಮ್ಮ ಹಂಗೆ. ಹಾಂ ಏನ್ರ ನಿಮ್ಮದು ನಯಾರ ಪೆಟ್ರೋಲ್ ಐತಾ? ಎಷ್ಟು ಹಾಕ್ಸ್ತೀಯಾ? ಇಲ್ವಾ? ಓ ಪಕ್ಕ ತಳ್ಳದೆ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ನಯರದವ್ರದ್ದು ಏನು ಬೇಗ ಖಾಲಿ ಆಗುತ್ತೆ? ಇಲ್ಲ ಅವರು ಇಡೋದೇ ಕಮ್ಮಿ ಇಡ್ತಾರ ಆ ಕರ್ತಿ? ಏನಪ್ಪ ನಮ್ದು ಏನು ಗೊತ್ತಾ ಬಿಸ್ನೆಸ್ ಮಾಡೋದು. ನಾವು ಯಾಕೆ ಒಂದು ಪೆಟ್ರೋಲ್ ಬಂಕ್ ಇಡಬಾರ್ದು? ನಾವು ಎಲ್ಲ ಥರನೂ ಯೋಚನೆ ಮಾಡಿದ್ವಿ. ಪೆಟ್ರೋಲ್ ಬಂಕ್ ಲೈಸೆನ್ಸ್ ಎಷ್ಟಾಗುತ್ತೆ ಅಂತ ಗೊತ್ತಾ? ಓಲೆ ನಾನು ಬ್ಯಾಂಕಲ್ಲೇ ಮೈನಸಲ್ಲಿ ಓಡ್ತಾ ಇದ್ದೆ ಅಕೌಂಟಲ್ಲಿ. ಯಾರು ದುಡ್ಡು ಹಾಕ್ಬಿಟ್ರೆ ಅದೇ ಕಟ್ಟಾಗೋಗುತ್ತೆ. ಯಾರಪ್ಪ ಅರ್ಜೆಂಟಲ್ಲ ಅವರೇ? ಯಾರೋ ಅಷ್ಟೊಂದು ಆರಾಮ ನೋಡಿತಾರ.
ನಿಂತಿದ್ದಂಗೆ ಕೂತ್ಕೊತಿದ್ದು ಕರೆಂಟ್ ಹೊಡಿತಾ ಇದ್ದೆ. ಮಗದಿರೋ ಮೂವಿ ಥರ ಟಚ್ ಆದ್ರೆ ಹಂಗೆ ಏನಾರು ನೆನಪಾಯ್ತಾ? ಅದೇನಾರ ಬೇರೆ ಅನ್ಕೊಂಬಿಟ್ಟು ಆಮೇಲೆ ಓಡ್ತಾರೆ. ನಾನು ನಿನ್ನೆ ನೈಟ್ ಏನಾಯ್ತು ಗೊತ್ತಾ? ನಿನ್ನೆ ನೈಟು ವಾಶ್ರೂಮ್ ಹೋಗ್ಬೇಕು ಅಂದ್ಬಿಟ್ಟು ಸ್ವಿಚ್ ಬೋರ್ಡು ಬಟನ್ ಹಾಕಕ್ಕೆ ಹೋಗಿದ್ದೀನಿ. ಸಡನ್ನಾಗಿ ಶಾಕ್ ಹೊಡಿತು. ಗೊತ್ತೇ ಇದೆ ಲೈಟಾಗಿ ಶಾಕ್ ಹೊಡಿತು ಕಣೋ. ನಿನ್ಗೆ ಈಗ ಹೆಂಗೆ ಹೊಡಿತು ಹಂಗೆ ಮಿಸ್ಸಾಗಿ ಬೇರೆ ಕಡೆ ಏನೂ ಹೊಡಿಲಿಲ್ಲ. ನೆಕ್ಸ್ಟ್ ಸರಿಗಮಪ ಸೀಸನ್ಗೆ ಇವನೇ ಕಾರ್ತಿಕ್ಗೆ ಹೋಗೋದು. ಅಣ್ಣ ನಮಸ್ಕಾರ. ನಮಸ್ಕಾರ. ಅವ್ರುಗಳೇ ಟ್ರಾಫಿಕ್ ಮಾಡೋದು ನಿಜ ಹೇಳ್ಬೇಕಂದ್ರೆ. ಈಗ ಬಂದ್ರಲ್ಲ ಆ ಸೀನಿಗೆ ಫ್ರೇಮ್ ಸ್ಟಾಪ್ ಮಾಡೋ ಆಯ್ತಾ? ಆ ಸೀನಿಗೆ ಫ್ರೇಮ್ನ ಸ್ಟಾಪ್ ಮಾಡೋ. ಯಾವ ನಿಮ್ದು? ನಮ್ದು ಬೆಳ್ತಂಗಡಿ ಅಂತ ನಾನು ಹೇಳ್ತೇನೆ. ಅವರು ಯಾವ್ರು ನಿಮ್ದು ಅಂತ ಕೇಳಲೆ. ಸೀನ್ ಹಾಕದ್ನ ಬೇಡ ಬೇಡ ನಾನ್ ಕೇಳ್ತೀನಿ ಅವ್ರು ನಿಮ್ದು. ಅವನ್ ಆಪೋಸಿಟ್ ಬರ್ತಾ ಇರೋದಲ್ವ, ಅವನ್ ಹೇಳಿ ಬೆಳ್ತಂಗಡಿ ಅನ್ಕೊಂಡು. ಕಾರ್ ಓಡ್ಸಕ್ ಬರಲ್ಲ ಅನ್ನು ಎಷ್ಟಲ್ಲಿ ಹೇಳ್ಕೊಟ್ರು ಅಷ್ಟೇ ಕಣಪ್ಪ ನಿಮಗೆ. ಅಣ್ಣ ಎಲ್ಲೆಲ್ಲಾರು ಅಂದ್ರೆ ಗೊತ್ತಾ? ಯಾಕಣ್ಣ ಸುಮ್ಮನೆ ಹೋಗ್ಬಿಟ್ರಿ? ಇನ್ನು ನಿಮ್ಮ ಪಿ ಜಿಗೆ ಎಷ್ಟು ಕಿಲೋಮೀಟ್ರ್ ಇನ್ನ? ಎಲ್ಲ ಇಲ್ಲ ಅಣ್ಣ ಪರವಾಗಿಲ್ಲ. ಎಲ್ಲೆಲ್ಲಾರು ಅಂದ್ರೆ ಗೊತ್ತಾ ಅಣ್ಣ? ಇಲ್ಲ, ಈಗ ನೀವು ಫ್ರೀ ಇರೋರನ್ನ ಕರ್ಕೊಬೇಕಲ್ಲ, ಕಾರಲ್ಲಿ ಹತ್ತಿಸ್ಕೋಬೇಕು. ಇಲ್ಲ ಅಣ್ಣ ಅವ್ರು ಬರಲ್ಲ. ನಂಗೆ ಗಾಡಿ ಮೇಲೆ ಸ್ಟಿಕ್ಕರ್ ಹಾಕ್ಸೋಣ ಅಂತ ಅನ್ಕೊಂಡಿದ್ದೀನಿ. ಎಲ್ಲಿ ಮಾಡೋಂತ ಅಲ್ಲ, ಸ್ಟಿಕ್ಕರ್ಸ್ ಡೈಲಾಗ್ ಒಂದೊಂದು ಯಾವ್ದಾರು ಒಂದು ಡೈಲಾಗ್ ಹೇಳು, ಅದು ಹಾಕ್ಸ್ತೀನಿ. ಇದು 6 ಅಡಿ ಅಲ್ಲ, 6 ಅಡಿ ಇಲ್ಲ ನೀನು. 4 ಅಡಿ ಬೆಂಕಿ ಕಿಡೆ ನನ್ನ ಮಗನ್ ಬ್ರೇಕ್ ಇಲ್ಲ ಅಷ್ಟೇ, ಸೈಡ್ ಬಿಟ್ಬಿಡಿ. ಹೀಗೆ ಸೂಪರ್. ಅದೊಂದು ಅದನ್ನ ಎಲ್ಲ ಹಾಕ್ಸ್ಲಿ, ಹಿಂದೆ ಹಾಕ್ಸ್ಬಿಡ್ಲಾ? ಎಲ್ಲರೂ ಹಿಂದೆ ತರ ನೋಡೋದು ನಿಂದು. ನೋಡಲ್ಲಿ ಕಾರ್ ಓಡ್ಸಕ್ ಬರಲ್ಲ, ಏನಿಲ್ಲ, ಕೆಂಪು ಸತ್ಕೊಂಡ್ ಬಂದ್ಬಿಡ್ತೀರಾ ಇಲ್ಲಿ ವೈಕಲ್ ಕಾರ್ ಓಡಿಸ್ತೀರಾ. ಸರ್ ನೀವು ಅದೇ ಕಾರಲ್ಲಿ ಕೂತಿರೋದು. ಏನ್ ಮಾಡೋಣ, ನನ್ನ ಕೈಲಿ ಕೊಟ್ಟಿದ್ರೆ ಕಾರು ಇಷ್ಟೊತ್ತಿಗೆ ರೋಡ್ ಮೇಲೆ ಇರ್ತಿರ್ಲಿಲ್ಲ. ಹಾಗೆ ನೀನು ಹಾಸ್ಪಿಟ್ಲಲ್ಲಿ ಕಾರು ಗುಜ್ರಿಲಿ ಇರ್ತಿತ್ತೇನೋ. ಹ್ಯಾಪಿ ಬಾಯ್. ಬರ್ತಡೇ ಬಾಯ್ ಫುಲ್ಲು ಜೋಶ್ ಆಗ್ಬಿಟ್ಟಾನೆ. ಟೂ ವೀಲರಲ್ಲಿ ಕುತ್ಕೋತಾರ ಗೊತ್ತಾ ಒಬ್ಬೊಬ್ರು, ಕುಂಡಿ ಸೈಡ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಗಣೇಶ್ ಚಿತ್ತಾರ್ ಗಣೇಶ್ದು ಇನ್ಸ್ಪಿರೇಷನ್ ಅವ್ರೆಲ್ರಿಗೂ. ಉಲ್ಲಾಸದ ಮಳೆ. ಇನ್ನೊಂದು ಸ್ವಲ್ಪ ಈ ಕಡೆ ಬಾ, ಇನ್ನೊಂದು ಸ್ವಲ್ಪ ಈ ಕಡೆ ಬಾ, ಇನ್ನೊಂದು ಸ್ವಲ್ಪ ಈ ಕಡೆ ಬಾ. ಹಿಂದೆ ತೆಗಿ ಆಂಟಿ ಹಿಂದೆ ಬಾ. ಅಲ್ಲಿ ಮುಂದೆ ನೋಡಮ್ಮ, ಟಚ್ ಆಗುತ್ತೆ. ಆಗಲ್ಲ ಬಾರೋ, ಪ್ರೋ ರೈಡರ್ ಇದ್ದೀನಿ. ಹಿಂದೆ ಮರ ಇತ್ತಲ್ಲ ಎಲ್ಲೋ ಇಲ್ಲಿ. ಅದು ಅಲ್ಲೈತೆ, ಬರ ಹಿಂದೆ ಬರ್ಬೋದು ಬರ. ಒಂದು ಟರ್ನ್ ಹೊಡಿಯೋಕ್ಕಾಯ್ತಾ ಇಲ್ಲ. ಹುಷಾರು, ಜುಪಿಟರ್ ಆಮೇಲೆ ಜುಪಿಟರ್ಗೆ ಹೋಗ್ಬಿಡ್ತಾರೆ ಟಚ್ ಆದ್ರೆ. ಏನೇ ಬೀಳ್ತಾ ಇಲ್ಲ. ಹೋಗುತ್ತಾ? ಏನಕ್ಕೆ ಇಷ್ಟೊಂದು ಜನ ರಶ್ ಇದಾರ? ಕಾರ್ತಿ ಬಾಯ್ ಇಂಟರ್ನ್ಶಿಪ್ ಏನೋ ಸರಿ. ಬರ್ತಡೇ ಬಾಯ್ ಏನೋ ಮಾಡ್ತಾನೆ. You were saying something?
ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಕಾರ್ತಿಕ್ ಇವತ್ತು ಸ್ಟುಡಿಯೋದಲ್ಲಿ ನಾನು ಏನೋ ಕೊಡಿಸ್ತಾನೆ. ಏನು ಕೊಡಿಸ್ತೀಯ ಕಾರ್ತಿಕ್? ಸ್ಟುಡಿಯೋನೇ ಕೊಡ್ತೀನಿ ಬಸ್. ಹಾಂ ಏನು ಕಾಣಿಸುತ್ತೆ ನೋಡು ಕಾರ್ತಿಕ್, ನನಗೆ ಅದು ಕೊಡ್ಸೋ. ಹಿಂದ್ಗಡೆ ಅಷ್ಟು ಇದೆ ಕ್ಯಾಲಿಫೋರ್ನಿಯಾ ಇದೆಲ್ಲ. ಕಾರ್ತಿಕ್ ಏನೋ ತಗೊಂಡಾನೆ. ಏನೋ ತಗೊಂಡಿದ್ದಲ್ಲಪ್ಪ, ನನ್ನ ಮೇಲೆ ಪ್ರೀತಿ ವಿಶ್ವಾಸ ನಂಬಿಕೆ ಅಭಿಮಾನ ಇಟ್ಕೊಂಡ್ರೆ ಕೊಡ್ಸಿರೋದು. ಆನೆಗಳು ಕೊಡ್ಸಿದ್ದಾರೆ. ಈಗ ಏನು ಕೊಡ್ಸೋದು? ಗಿಫ್ಟು ಅಂತ ತೆಗ್ಕೊಂಡಿದ್ದೀವಿ, ಇಸ್ಕೊಂಡಿದ್ದೀವಿ ಅಷ್ಟೇ. ಏನದು? ಏನು ಶರ್ಟು, ಟೀ ಶರ್ಟು, ಹವಾಯಿಗೆ ಹಾಕೊಂಡು ಹೋಗುವಂಥ ಟೀ ಶರ್ಟು. ಹವಾಯಿ ಗೋವಾ ಅವಾಗ ಹಾಕೊಂಡು ಫುಲ್ ಓವರ್ ಸೈಜ್ಡು. ಏನಂತ ನನ್ನಂತವ್ರು ಇಬ್ರು ಹಾಕೊಬೋದು. ಓವರ್ ಸೈಜ್ ಟೀ ಶರ್ಟ್ ನೀವು ಹವಾಯಿಗೆ ಹಾಕೊಂಡು ಹೋಗೋದು. ನಾನೇ ಸೆಲೆಕ್ಟ್ ಮಾಡಿದ್ದು. ಬರ್ತ್ಡೇ ಬಾಯ್ ಇಲ್ಲಿ ತಂದುಬಿಟ್ಟು ಅರ್ಧ ಗಂಟೆಯಿಂದ ಇಟ್ಟವ್ರೆ. ಇವಾಗ ಕೊಡ್ತಾರೆ, ಅವಾಗ ಕೊಡ್ತಾರೆ, ಕಾಯಿಗಳು ಕುದಿಗಿರಿ ಕೊಟ್ಟು ಎತ್ಕೊಂಡು ಇನ್ನೂ ಡೆಕೋರೇಷನ್ ಮಾಡೋದಲ್ಲ. ಒಂದೊಂದು ಆ್ಯಂಗಲು ಇಟ್ಕೊಂಡು ಕೇಕ್ ಕಟ್ ಮಾಡೋ, ಡಿಫ್ರೆಂಟಾಗಿ ಕಟ್ ಮಾಡೋದ. ಸ್ಪೂನ್ ಎತ್ಕೋ, ಸ್ಪೂನಲ್ಲಿ. ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು ಹ್ಯಾಪಿ ಬರ್ಡೇ ಟು ಯು. ಆಯಿತು. ಇನ್ನು ಕಾರ್ತಿಕ್ ಬರ್ತ್ಡೇಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯ ಕಾರ್ತಿಕ್? ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾರೊಬ್ಬರು ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಏನೋ ಅವ್ರ ಕೈಲಾಗಿದ್ದು ಸೆಲೆಬ್ರೇಟ್ ಮಾಡಿದ್ದಾರೆ. ಭಾರಿ ಖುಷಿ ಆಗ್ತಾ ಇದೆ. ಬರ್ತಾ ಇದೆ. ಇರಲಿ, ಜೀವನದಲ್ಲಿ ಈ ಥರದ್ದು 4 ಜನ ಇದ್ದರೆ ಅವರೇ ಸಾಕು. ಕಟ್ ಮಾಡಮ್ಮ ಫ್ರೆಂಡು. ಈಗ ನೆಕ್ಸ್ಟ್ ಪ್ಲ್ಯಾನು ಹಾಂ, ನೆಕ್ಸ್ಟ್ ಪ್ಲ್ಯಾನ್ ಇನ್ನು ಮನೆಗೆ ಬಿಟ್ಟು ಮನೆಗೆ ಅಂತ ಬಿಡ್ತೀಯ? ಇದು ನಿಮ್ಮ ಸ್ಕೂಲ್ ಹತ್ರ ಬಿಡು. ಅಲ್ಲೇ ಅಲ್ಲಿ ಬಿಟ್ಟರೆ ಗಾಡಿ ಎತ್ಕೊಂಡು ಹೋಗ್ತೀನಿ. ಗಾಡಿ ನಾನು ಆಲ್ಮೋಸ್ಟ್ ಇಂಡಿಯಾದಲ್ಲಿ ಇರೋ ಎಲ್ಲ ಪ್ಲೇಸ್ನು ಕವರ್ ಅಪ್ ಮಾಡೋಣ ಅಂದ್ಕೊಂಡಿದ್ದೀನಿ ಕಣ ಕಾರ್ತಿಕ್. ಎಲ್ಲ ಸ್ಟೇಟ್ಗೂ ಹೋಗ್ಬೇಕು ಅಂದ್ಕೊಂಡು. ಡಬ್ಬುಲ್ ಉನ್ನಾಯ ಕಾಸಿಲ್ಲ, ಏನೋ ಒಂದು ಮಾಡೋಣ ತಗೋ. ಹಂಗೋ ಹಿಂಗೋ ಒಂದ್ಸಲ ಚಿಕ್ಕದಿಂದ ಹೆಜ್ಜೆ ಇಡೋಣ. ಸೊ ಫಸ್ಟು ಕರ್ನಾಟಕದಲ್ಲಿರೋದು ಒಂದು 10-15 ಪ್ಲೇಸ್ ಹೋಗ್ತೀನಿ. ಆಮೇಲೆ ನೆಕ್ಸ್ಟು ತಮಿಳ್ನಾಡು ಕವರ್ ಅಪ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ, ಆಲ್ಮೋಸ್ಟ್ ಎಲ್ಲ ಇಂಡಿಯಾದಲ್ಲಿರೋ ಎಲ್ಲ ಸ್ಟೇಟ್ನ ಕವರ್ ಅಪ್ ಮಾಡಬೇಕು ನಾನು ಈ ಇಯರಲ್ಲಿ. ನನ್ನ ಪ್ಲ್ಯಾನ್ ಇರೋದು. ಬತ್ತಿ ಅವಾಗ ಬರ್ತ್ಡೇ ಬಾಯ್ ಬರ್ತ್ಡೇ ಡೇನೇ ಮುಗೀತು. ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಬರ್ತ್ಡೇ ಬಗ್ಗೆ?
ಆಯಿತು, ಬೆಳಗ್ಗೆಯಿಂದ ಅವ್ರದ್ದು ಕೇಕ್ ಕಟ್ ಮಾಡೋದು ಎಲ್ಲ ಆಯಿತು.